ದಳಪತಿಗಳಿಗೆ ಒತ್ತಡ ಕೇಳಿ ಬಂದಿದೆ. ಶಾಸಕರ ಎಲ್ಲಿ ಆಪರೇಷನ್ ಹಸ್ತ ಮಾಡ್ತಾರೋ ಅನ್ನುವಂತಹ ನಿಟ್ಟಿನಲ್ಲಿ ಕಣ್ಣಿಟ್ಟಿದ್ದಾರೆ. ಜೆಡಿಎಸ್ ಶಾಸಕರ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟ ಹಿನ್ನೆಲೆ ಶಾಸಕರ 1-to-1 ಸಭೆಗೆ ದಳಪತಿ ಮುಂದಾಗಿದ್ದಾರೆ. ತಮ್ಮ ಶಾಸಕರನ್ನ ತಮ್ಮ ಹತ್ರನೇ ಉಳಿಸ್ಕೊಳ್ಳೋದಿಕ್ಕೆ ಏನೆಲ್ಲದ ಕಸರತ್ತನ್ನ ಮಾಡ್ತಾ ಇದ್ದಾರೆ ನಾಯಕರು. ಜೆಡಿಎಸ್ ಶಾಸಕರ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಆ ಹಿನ್ನೆಲೆ ತಮ್ಮ ಶಾಸಕರನ್ನ ಉಳಿಸ್ಕೊಳ್ಳೋ ಪ್ಲಾನ್ನಲ್ಲಿ ಇದ್ದಾರೆ. ಹಾಗಾಗಿ ಮೀಟಿಂಗ್ ಅನ್ನು ಕೂಡ ಕರೆದಿದ್ದಾರೆ. ಒಬ್ಬೊಬ್ಬರ ಜೊತೆಗೇನೆ ಮಾತನಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ದಳಪತಿಗಳು ಮಾಡ್ತಾ ಇರೋ ಪ್ಲಾನ್ ತಮ್ಮ ಬಳಿಯೇ ನಾಯಕರುಗಳನ್ನ ಉಳಿಸ್ಕೊಳ್ಳೋದಿಕ್ಕೆ, ಆಪರೇಷನ್ ಇಂದ ತಪ್ಪಿಸ್ಕೊಳ್ಳೋದಿಕ್ಕೆ ಮಾಡಿರೋ ಮಾಸ್ಟರ್ ಪ್ಲಾನ್. ದೂರ ಉಳಿತಾ ಇರೋ ಶಾಸಕರನ್ನ ಕೈ ಪಡೆ ಸೆಳಿತಾ ಇದೆ ಅನ್ನೋ ಅನುಮಾನ. ಅವರೆಲ್ಲರನ್ನ 1-to-1 ಕರೆದು ಅವ್ರದ್ದು ಏನು ಅಸಮಾಧಾನ ಇದೆ ಅದನ್ನ ಶಮನ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತ್ ಎಲೆಕ್ಷನ್ಗಳು ಬೇರೆ ಹತ್ರ ಬರ್ತಾ ಇದೆ. ಈಗ ನಮ್ಮ ನಾಯಕರ ಮೇಲೆ ಕಾಂಗ್ರೆಸ್ ನಾಯಕರು ಕಣ್ಣಿಟ್ಟಿದ್ದಾರೆ, ಅವ್ರ ಜೊತೆ ಮಾತನಾಡ್ತಿದ್ದಾರೆ. ಆ ಒಂದು ಬಂಡಾಯ ಅಥವಾ ಬೇಸರವನ್ನ ಕಡಿಮೆ ಮಾಡಲಿಕ್ಕೆ ದಳಪತಿಗಳು ಮುಂದಾಗ್ತಾ ಇದ್ದು 1-to-1 ಸಭೆಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ತಮ್ಮ ಶಾಸಕರನ್ನ ತಮ್ಮ ಹತ್ರನೇ ಉಳಿಸ್ಕೊಳ್ಳುವಂತಹ ಪ್ಲಾನ್ ಇದು. ಸೊ ಹಾಗಾಗಿ ಒಬ್ಬೊಬ್ಬರ ಜೊತೆಗೆ ಮಾತನಾಡಿದ್ರೆ ಏನ್ ಸಮಸ್ಯೆ ಅನ್ನೋದು ಗೊತ್ತಾಗತ್ತೆ ಅನ್ನೋದು, ಆಗಷ್ಟೇ ಉಳಿಸ್ಕೊಳ್ಬಹುದು ಶಾಸಕರನ್ನ ನಮ್ಮ ಬಳಿಯೇ ಅನ್ನುವಂಥದ್ದು. ಸೊ ಹಾಗಾಗಿ 1-to-1 ಮಾತುಕತೆಗೆ ಅಂದ್ರೆ ಒಬ್ಬರೊಬ್ಬರ ಜೊತೆಗೇನೆ ಸಪರೇಟ್ ಆಗಿ ಮಾತುಕತೆಯನ್ನ ನಡೆಸಿ ಏನ್ ಸಮಸ್ಯೆ ಆಗ್ತಾ ಇದೆ ಅದೆಲ್ಲವನ್ನ ತಿಳಿಯೋದಿಕ್ಕೆ ಮುಂದಾಗ್ತಾ ಇರೋದು ನಾಯಕರು. ಶಾಸಕರನ್ನ ತಮ್ಮ ಬಳಿಯೇ ಹಿಡಿದಿಟ್ಕೊಳ್ಳೋದಿಕ್ಕೆ ಪ್ಲಾನ್ ಅನ್ನ ರೂಪಿಸಿದ್ದಾರೆ ದಳಪತಿಗಳು. ಪಕ್ಷ ಸಂಘಟನೆಯಿಂದ, ಪಕ್ಷದ ಚಟುವಟಿಕೆಯಿಂದ ದೂರ ಉಳಿದಂಥವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಕ್ಕೆ ಮುಂದಾಗಿದ್ದು ಮನವಿ ಕೂಡ ಬಂದಿತ್ತು, ಅದನ್ನ ಸ್ವೀಕರಿಸಿದ್ದಾರೆ. ಹಲವು ಬಾರಿ ಶಾಸಕಾಂಗ ಸಭೆ ಕರೆದು ಕೂಡ ಜೆಡಿಎಸ್ನ ಹಲವಾರು ಜಿಟಿಡಿ ದೇವೇಗೌಡರು ಸೇರ್ಕೊಂಡಂತೆ ಹಲವಾರು ಶಾಸಕರು ಗೈರಾಗ್ತಾ ಇದ್ರು. ಸೊ ಅವರಲ್ಲಿ ಮುನಿಸು ಮುಂದುವರೆದಿತ್ತು. ಸೊ ಹಾಗಾಗಿ 1-to-1 ಮೀಟಿಂಗಿಗೆ ಮುಂದಾಗಿದ್ದಾರೆ. ಜೆಡಿಎಸ್ ಶಾಸಕರ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿರೋ ಹಿನ್ನೆಲೆ ಪಕ್ಷ ಸಂಘಟನೆ, ಪಕ್ಷದ ಕಾರ್ಯ ಚಟುವಟಿಕೆಗಳು ಇವೆಲ್ಲದರಿಂದ ದೂರ ಇರೋ ಶಾಸಕರನ್ನ ಸೆಳೆಯೋದಿಕ್ಕೆ ಮುಂದಾಗ್ತಾ ಇದ್ದು 1-to-1 ಸಭೆಗೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಕೆಂಗಣ್ಣು ಜೆಡಿಎಸ್ ಶಾಸಕರ ಮೇಲೆ ಬಿದ್ದಿದೆ. ದಳ ಶಾಸಕರ 1-to-1 ಸಭೆಯನ್ನ ನಡೆಸಿ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂತಹ ಪ್ಲಾನ್ ನಡೀತಿದೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ರೇಣುಕಾ, ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಒಂದು ಕಡೆ ದಳಪತಿಗಳು ಅವರ ಒಂದು ಭದ್ರಕೋಟೆಯನ್ನು ಉಳಿಸ್ಕೊಳ್ಳೋದಕ್ಕೆ
ವಿಫಲರಾದ್ರೂ ಜೊತೆಗೆ ತಮ್ಮ ಶಾಸಕರನ್ನ ಕೂಡ ಹಿಡಿದಿಟ್ಕೊಳ್ಳೋದಕ್ಕೆ ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಸೊ 1-to-1 ಮೀಟಿಂಗಿಗೆ ಕರೆದಿದ್ದಾರಂತೆ ಶಾಸಕರನ್ನ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಪವಿತ್ರ, ಏನು ಜೆಡಿಎಸ್ ಪಕ್ಷದಲ್ಲಿ ಈಗಾಗಲೇ ಏನು ಕಳೆದ ವಿಧಾನಸಭಾ ಉಪಚುನಾವಣೆಯಲ್ಲಿ ಚನ್ನಪಟ್ಟಣ ವಿಧಾನಸಭಾ ತಮ್ಮ ಕ್ಷೇತ್ರ ಕೈಯಿಂದ ತಪ್ಪಿದ ತಕ್ಷಣ ಕೂಡ ಈಗಾಗಲೇ ಒಂದಿಷ್ಟು ಜೆಡಿಎಸ್ ನಾಯಕರು ಕೂಡ ಜೆಡಿಎಸ್ ನ ವರಿಷ್ಠರ ವಿರುದ್ಧ ಸಾಕಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಯಾಕೆಂತಂದ್ರೆ ಪಕ್ಷದಲ್ಲಿ ಇರ್ತಕ್ಕಂತ ಒಂದಿಷ್ಟು ಹಿರಿಯರಿಗೆ ಯಾವುದೇ ರೀತಿಯಾದಂತಹ ಮನ್ನಣೆ ಸಿಗ್ತಾ ಇಲ್ಲ. ಜೊತೆಗೆ ಯಾರೆಲ್ಲ ಪಕ್ಷಕ್ಕಾಗಿ ಕೆಲಸ ಮಾಡಿದ್ರು, ಹಿರಿಯ ನಾಯಕರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಅವ್ರಿಗೆ ಯಾರಿಗೂ ಕೂಡ ಅವಕಾಶಗಳು ಸಿಗ್ತಾ ಇಲ್ಲ. ಕೇವಲ ದೇವೇಗೌಡರ ಅವರ ಒಂದು ಕುಟುಂಬದ ಸದಸ್ಯರಿಗೆ ಮಾತ್ರ ಒಂದು ಉನ್ನತ ಸ್ಥಾನಮಾನದ ಅವಕಾಶಗಳು ಸಿಗ್ತಾ ಇದಾವೆ ಅಂತಕ್ಕಂಥ ಒಂದು ಅಸಮಾಧಾನ ಜೆಡಿಎಸ್ ನಲ್ಲಿ ಈಗಾಗಲೇ ಹೊಗೆಯಾಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಫಲಿತಾಂಶದ ನಂತರವೂ ಕೂಡ ಸಾಕಷ್ಟು ಜನ ಎಲ್ಲ ಒಂದ್ ಕಡೆ ಅಸಮಾಧಾನಗೊಂಡಿದ್ರು. ಕಾಂಗ್ರೆಸ್ನತ್ತ ಮುಖ ಮಾಡುವ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಅದೆಲ್ಲದರ ಒಂದು ಬೆಳವಣಿಗೆ ಮಧ್ಯೆಯೂ ಕೂಡ ಮಾಜಿ ಪ್ರಧಾನಿಯಾದಂತಹ ದೇವೇಗೌಡರು ಎಂಟ್ರಿಯಾಗಿ ಒಂದಿಷ್ಟು ನಾಯಕರ ಅಸಮಾಧಾನವನ್ನು ಶಮನ ಮಾಡುವ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಅದಾದ ನಂತರವೂ ಕೂಡ ಸದ್ಯ ಜೆಡಿಎಸ್ ನಲ್ಲೂ ಕೂಡ ಒಂದಿಷ್ಟು ಶಾಸಕರು ಮತ್ತೆ ಮುಖಂಡರು ಕೂಡ ಎಲ್ಲ ಒಂದ್ ಕಡೆ ಜೆಡಿಎಸ್ ನ ವರಿಷ್ಠರ ನಾಯಕರ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ಅವರು ಕೂಡ ಈಗಾಗಲೇ ಪಕ್ಷದಿಂದ ಒಂದ್ ಕಾಲ್ ಹೊರಗಡೆ ಇಟ್ಟಿದ್ದಾರೆ ಅಂತಕ್ಕಂತ ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಪಕ್ಷದಲ್ಲಿ ಇರ್ತಕ್ಕಂತ ಒಂದಿಷ್ಟು ಹಿರಿಯ ಮುಖಂಡರು ಕೂಡ ಈಗಾಗಲೇ ಎಚ್ಚೆತ್ಕೊಂಡು ಮಾಜಿ ಪ್ರಧಾನಿಯಾದಂತಹ ದೇವೇಗೌಡರಿಗೆ ಮತ್ತೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವ್ರಿಗೂ ಕೂಡ ಈಗಾಗಲೇ ಒತ್ತಡವನ್ನು ಕೂಡ ಹೇಳ್ತಾ ಇರುವಂತದ್ದು. ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೆ ಅವರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಒಂದು ಪ್ರಯತ್ನವನ್ನು ಕೂಡ ನೀವು ಮಾಡಬೇಕು. ಜೊತೆಗೆ ಒಂದು ಸಭೆಯನ್ನು ಕೂಡ ಕರಿಬೇಕು. ಅವ್ರಿಗೆ ಏನೇನ್ ಸಮಸ್ಯೆ ಆಗ್ತಿದೆ, ಅವರ ಬೇಡಿಕೆಗಳು ಏನೇನಿದೆ, ಪಕ್ಷದಲ್ಲಿ ಯಾಕೆ ಅವರು ಚಟುವಟಿಕೆಗಳಲ್ಲಿ ಯಾಕೆ ತೊಡಗಿಕೊಳ್ತಾ ಇಲ್ಲ ಅಂತಕ್ಕಂಥ ಒಂದಿಷ್ಟು ಮಾಹಿತಿಯನ್ನು ಕೂಡ ನೀವು ಪಡೆದುಕೊಳ್ಬೇಕು. ಅದಕ್ಕೆ ಪರಿಹಾರವನ್ನು ಕೂಡ ನೀವು ಹುಡುಕ್ಲೇಬೇಕು ಅಂತಕ್ಕಂಥ ಒಂದಿಷ್ಟು ನಾಯಕರು ಕೂಡ ಈಗಾಗಲೇ ಕುಮಾರಸ್ವಾಮಿ ಮತ್ತೆ ದೇವೇಗೌಡರ ಅವರ ಮೇಲೂ ಕೂಡ ಸಾಕಷ್ಟು ಒತ್ತಡವನ್ನು ಕೂಡ ಹಾಕಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಅಷ್ಟೇ ಒಂದು ಸಭೆಯನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡಿದ್ರು. ಆ ಒಂದು ಸಭೆಯಲ್ಲಿ ಕೂಡ ಸಾಕಷ್ಟು ಶಾಸಕರು ಮತ್ತೆ ಹಿರಿಯ ಮುಖಂಡರು ಕೂಡ ಸಭೆಗೆ ಆಗಮಿಸಿರ್ಲಿಲ್ಲ. ಪ್ರಮುಖವಾಗಿ ಜಿ.ಟಿ. ದೇವೇಗೌಡ ಅವರು ಕೂಡ ಬಹಿರಂಗವಾಗಿದೆ ಒಂದಿಷ್ಟು ನಾಯಕರ ಮೇಲೂ ಕೂಡ ಈಗಾಗಲೇ ಅವರು ಅಸಮಾಧಾನವನ್ನು ಕೂಡ ತೋಡ್ಕೊಂಡಿದ್ರು. ಅದಾದ ನಂತರವೂ ಕೂಡ ಕೋರ್ ಕಮಿಟಿ ಅಧ್ಯಕ್ಷರು ಆಗಿದ್ರು ಕೂಡ ಅವರನ್ನು ಕೂಡ ಯಾವುದೇ ಸಭೆ ಸಮಾರಂಭಗಳಿಗೂ ಕೂಡ ಆಹ್ವಾನ ನೀಡ್ತಾ ಇಲ್ಲ. ಜೊತೆಗೆ ಅವರು ಕೂಡ ಭಾಗವಹಿಸ್ತಾ ಇಲ್ಲ ಅಂತಕ್ಕಂಥ ಆರೋಪವು ಕೂಡ ಈಗಾಗಲೇ ಜೆಡಿಎಸ್ ನ ಒಂದಿಷ್ಟು ವರಿಷ್ಠರ ಮೇಲೂ ಕೂಡ ಇರುವಂತದ್ದು. ಹಾಗಾಗಿ ಇವೆಲ್ಲದರ ಮಧ್ಯೆ ಕೂಡ ಈಗಾಗಲೇ ಏನು ಕಾಂಗ್ರೆಸ್ ನಲ್ಲೂ ಕೂಡ ಕಾಂಗ್ರೆಸ್ ಆಪರೇಷನ್ ಕೂಡ ಈಗಾಗಲೇ ಯಶಸ್ವಿಯಾಗಿ ಮಾಡ್ಬೇಕು ಅಂತಕ್ಕಂಥ ಅವರು ಕೂಡ ಎಲ್ಲಾ ರೀತಿಯಾದಂತಹ ಚೆಕರ್ಸ್ ಅನ್ನು ಕೂಡ ಮಾಡ್ತಾ ಇರುವಂತದ್ದು. ಹಾಗಾಗಿ ಏನು ಜನವರಿ ಅಂತ್ಯದೊಳಗೆ ಜೆಡಿಎಸ್ ನಲ್ಲಿ ಇರ್ತಕ್ಕಂತ 13-12 ಶಾಸಕರು ಕೂಡ ಕಾಂಗ್ರೆಸ್ಗೆ ಬರ್ತಾರೆ ಅಂತಕ್ಕಂಥ ಮಾತುಗಳನ್ನು ಈಗಾಗಲೇ ಕಾಂಗ್ರೆಸ್ ಸಚಿವರು ಕೂಡ ಹೇಳ್ತಾ ಇರುವಂತದ್ದು. ಆದ್ದರಿಂದಲೇ ಈಗ ಎಚ್ಚೆತ್ಕೊಳ್ಬೇಕು, ಜೆಡಿಎಸ್ ಎಚ್ಚೆತ್ಕೊಳ್ಳುವ ಒಂದು ಅನಿವಾರ್ಯತೆ ಕೂಡ ಅವ್ರಿಗೆ ಎದುರಾಗಿರುವಂತದ್ದು. ಹಾಗಾಗಿ ಯಾರೆಲ್ಲ ಅವ್ರಿಗೆ ಸಲಹೆಯನ್ನು ಕೂಡ ಕೊಟ್ಟಿದ್ರು ಆ ಒಂದು ಸಲಹೆಯಂತೆ ಕೂಡ 1-to-1 ಸಭೆ ಮಾಡುವ ಒಂದು ಅನಿವಾರ್ಯತೆ ಕೂಡ ಈಗ ಅವ್ರಿಗೂ ಕೂಡ ಸದ್ಯ ಎದುರಾಗಿರುವಂತದ್ದು. ಕುಮಾರಸ್ವಾಮಿ ಅವ್ರ ಮೇಲೂ ಕೂಡ ಈಗ ಸದ್ಯ ಸಾಕಷ್ಟು ಒತ್ತಡ ಇರುವಂತದ್ದು. ಈ ಒಂದು ಪಕ್ಷದ ಇರಿಸು ಮುರಿಸು ಮತ್ತೆ ಅಸಮಾಧಾನಗಳ ಒಂದು ನಡುವೆ ಕಾಂಗ್ರೆಸ್ ಲಾಭ ಪಡೆದುಕೊಳ್ಳುವ ಒಂದು ಅವಕಾಶಗಳು ಕೂಡ ಸಾಕಷ್ಟು ಇರೋದ್ರಿಂದ ಹೇಗಾದ್ರೂ ಮಾಡಿ ಇರುವಂತಹ ಶಾಸಕರನ್ನೇ ತಮ್ಮ ಪಕ್ಷದಲ್ಲಿ ಮತ್ತಷ್ಟು ಒಂದು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ಮಾಡುವಂತಹ ಒಂದು ಅನಿವಾರ್ಯತೆಯು ಕೂಡ ಈಗ ಪ್ರಸ್ತುತ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವ್ರಿಗೂ ಕೂಡ ಎದುರಾಗಿರುವಂತದ್ದು. ಹಾಗಾಗಿ ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳಿದಂತೆ ಈ ತಿಂಗಳ ಪೂರ್ತಿ ಅವರು ದೆಹಲಿಯಲ್ಲಿ ಇರ್ತಕ್ಕಂತ ಒಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ಕೂಡ ನಾನು ಬ್ಯುಸಿ ಆಗಿರ್ತೀನಿ, ಮುಂದಿನ ತಿಂಗಳು ಏನು ಪಕ್ಷದ ಚಟುವಟಿಕೆಗಳಲ್ಲಿ ಪಕ್ಷ ಸಂಘಟನೆಗಳಲ್ಲಿ ತೊಡಗಿಕೊಳ್ತೀನಿ ಅಂತಕ್ಕಂತ ಮಾತುಗಳನ್ನು ಕೂಡ ಈಗಾಗಲೇ ಕೇಂದ್ರ ಸಚಿವರು ಹೇಳಿರುವಂತದ್ದು. ಅದರಂತೆಯೂ ಕೂಡ ಏನು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಗೂ ಕೂಡ ಎಲ್ಲರೂ ಕೂಡ ಒಗ್ಗೂಡಿ ಕೆಲಸ ಮಾಡ್ಬೇಕು ಅಂತ ಹೇಳಿ ಕೂಡ ಈಗಾಗಲೇ ದೇವೇಗೌಡರು ಕೂಡ ಸೂಚನೆ ಕೊಟ್ಟಿರುವಂತದ್ದು. ಹಾಗಾಗಿ ಮುಂದಿನ ಒಂದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ಗೂ ಕೂಡ ಎಲ್ಲರನ್ನು ಒಗ್ಗೂಡಿಸಿಕೊಂಡು 1-to-1 ಸಭೆ ಮಾಡುವ ಮೂಲಕ ನಾಯಕರಲ್ಲಿ ಇರ್ತಕ್ಕಂಥ ಅಸಮಾಧಾನವನ್ನು ಹೋಗಲಾಡಿಸಿ ಅವರನ್ನು ವಿಶ್ವಾಸಕ್ಕೆ ಪಡೆದು ಮತ್ತೆ ಒಗ್ಗಟ್ಟಿನ ಮಂತ್ರವನ್ನು ಜಪಿಸುವಂತೆ ಸೂಚನೆ ನೀಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಪವಿತ್ರ, ಥ್ಯಾಂಕ್ ಯು ರೇಣುಕಾ ಮಾಹಿತಿಗಾಗಿ. ತಾರೆ ದಳ ಶಾಸಕರಿಗೆ ಕಾಂಗ್ರೆಸ್ ಗಾಳ ಹಾಕ್ತಾ ಇದೆ ಅನ್ನೋ ಕಾರಣಕ್ಕಾಗಿ 1-to-1 ಮೀಟಿಂಗಿಗೆ ಮುಂದಾಗಿದ್ದಾರೆ ದಳಪತಿಗಳು. ಸೊ ನೋಡೋಣ ಶಮನ ಮಾಡ್ತಾರ, ಅವರ ಕೋಪ ತಾಪವನ್ನ ತಣ್ಣಗಾಗಿಸುವಲ್ಲಿ ಯಶಸ್ವಿ ಆಗ್ತಾರೆ ಏನು ಎತ್ತ ಅಂತ. ಮತ್ತಷ್ಟು ಸುದ್ದಿ ಚಿಕ್ಕ ವಿರಾಮದ ಬಳಿ.